ಒಟ್ಟಾಗಿ ವೀಣಾ ಕಾಶ್ಯಪ್ಪನವರ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಣಾ ಅವರದ್ದು ಅಸಮಾಧಾನ ಅಲ್ಲ, ಅದು ಒಂದು ಆಸೆ. ಅವರು ನಮ್ಮ ಮನೆಯ ಸದಸ್ಯರು, ನಮ್ಮ ಜೊತೆನೆ ಇರ್ತಾರೆ ಅಂತ ಬಾಗಲಕೋಟೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಈ ಜಿಲ್ಲೆ ಮೊದಲು ಒಂದು ಕಾಲದಲ್ಲಿ ನನ್ನ ಜಿಲ್ಲೆನೇ ಆಗಿತ್ತು. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿಯೂ ಕೂಡ ನಾನು ಕೆಲಸ ಮಾಡಿದ್ದೀನಿ. ವೀಣಾ ಕಾಶ್ಯಪ್ಪನವರ ಚುನಾವಣೆ ಅಂದರೆ ಮಗಳ ತರಹನೇ ಮಾಡಿದ್ದೀನಿ. ನನ್ನ ಮಗಳು ವೀಣಾ ತಂಗಿಯಾಗಿಯೂ ಕೂಡ ಕೆಲಸ ಮಾಡಿದ್ದಾಳೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಮುಂದೆ ಇರೋದು ಕೂಡ ಇಲ್ಲ ಅಂತ ಹೇಳಿದ್ದಾರೆ ಸಚಿವರು. ಯಾಕಂತಂದರೆ ಸಚಿವರ ಮಗಳಿಗೆ ಟಿಕೆಟನ್ನು ಕೊಡಲಾಗಿದೆ. ಇದೇ ಶಿವಾನಂದ ಪಾಟೀಲ್ ಅವರ ಮಗಳಿಗೆ ಬಾಗಲಕೋಟೆ ಟಿಕೆಟ್ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಅಂದರೆ ಇದೇ ಕಾರಣಕ್ಕೋಸ್ಕರನೇ ಬಾಗಲಕೋಟೆ ಟಿಕೆಟ್ಗೋಸ್ಕರ ವೀಣಾ ಕಾಶ್ಯಪ್ಪನವರು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಕಳೆದ ಬಾರಿ ಇವರೇ ಅಂದರೆ ಅಭ್ಯರ್ಥಿಯಾಗಿಯೂ ಕೂಡ ಕಣಕ್ಕಿಳಿದಿದ್ರು, ಆದರೆ ಸೋಲನ್ನು ಅನುಭವಿಸಿದ್ರು. ಸೊ ಈ ಬಾರಿ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದರು, ಆದರೆ ಟಿಕೆಟ್ ಕೊಡಲಿಲ್ಲ ಕಾಂಗ್ರೆಸ್. ಸೊ ಕಣ್ಣೀರು ಹಾಕಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಪ್ರಚಾರದಲ್ಲಿ ಭಾಗಿಯಾಗೋದಿಲ್ಲ ಅಂತ ಕೂಡ ಹೇಳಿದರು. ಸೊ ಅದೇ ನಿಟ್ಟಿನಲ್ಲಿ ಈಗ ಶಿವಾನಂದ ಪಾಟೀಲ್ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೌನ ಮುರಿದು ಮಾತನಾಡಿದ್ದಾರೆ. ಇಲ್ಲ, ಅದು ಅಸಮಾಧಾನ ಅಲ್ಲ, ಅದು ಒಂದು ಆಸೆ ಅಷ್ಟೇ, ಅವರು ನಮ್ಮನೆಯ ಸದಸ್ಯರಿದ್ದಂಗೆ ಅಂತ ಹೇಳಿದ್ದಾರೆ ಶಿವಾನಂದ ಪಾಟೀಲ್. ಉಪಮುಖ್ಯಮಂತ್ರಿಗಳು, ಅವ್ರ ಪತಿದೇವರು ಎಲ್ಲರೂ ಕೂಡ ನಿರಂತರ ಸಂಪರ್ಕದಲ್ಲಿದೆ. ಸಭೆ ದಿವಸ ನಡೆಯುವುದಿಲ್ಲ. ಸಭೆ ಸಂಧಾನ ಇಲ್ಲಿ ನೋಡಿ, ನಡೆಸ್ತಿದ್ರೆ ಅವ್ರ ತಪ್ಪೇನಿದೆ. ಅವ್ರಿಗೂ ಆದಂಥ ಅವ್ರದೇ ಹಿತೈಷಿಗಳಿರ್ತಾರೆ. ಅವ್ರ ಅಭಿಪ್ರಾಯ ಕೇಳೋದು ಬಿಡೋದು ಅವ್ರ ಅಭಿಪ್ರಾಯ ಅಲ್ಲ. ಅದಕ್ಕೇನು ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಅವಕಾಶ ಎಲ್ಲಿದೆ? 100% ಅವ್ರು ನಮ್ಮ ಮನೆ ಸದಸ್ಯರು, ನಮ್ಮ ಮನೆ ಜೊತೆ ಇರ್ತಾರೆ. ವೀಣಾನ್ ಚುನಾವಣೆ ನಾನು ಮಾಡಿದ್ದೀನಿ ನನ್ನ ಮಗಳ ಥರನೇ. ನನ್ನ ಮಗಳು ಅವಳ ತಂಗಿಯಾಗಿ ಅವಳು ಕೆಲಸ ಮಾಡಿದ್ದಾಳೆ. ನಿಮಗೂ ಗೊತ್ತಿದೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಇರೋದು ಇಲ್ಲ. ಎಲ್ಲವೂ ಸರಿ ಅಂತ ಇವತ್ತಂದ್ರೂ ನಿಮ್ಮ ಕಣ್ಣಿಗೆ ಕಂಡದನ್ನು ನೀವೇ ಒಪ್ಪಿದ್ದೀರಿ. ಇದೇ ರೀತಿ ಆಸೆ ಪಡ್ರಿ ಮುಂದೆ. ಉಪಮುಖ್ಯಮಂತ್ರಿಗಳು, ಅವ್ರ ಪತಿದೇವರು ಎಲ್ಲರೂ ಕೂಡ ನಿರಂತರ ಸಂಪರ್ಕದಲ್ಲಿದೆ. ಸಭೆ ದಿವಸ ನಡೆಯುವುದಿಲ್ಲ. ಸಭೆ ಸಂಧಾನ ಇಲ್ಲಿ ನೋಡಿ, ನಡೆಸ್ತಿದ್ರೆ ಅವ್ರ ತಪ್ಪೇನಿದೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.